ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ತಾಳಿಪಟ್ಟು ಅಂದರೆ ರಾಗಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ತುಂಬ ಆರೋಗ್ಯಕರವಾದ ತಾಳಿಪಟ್ಟು. ಇದಕ್ಕೆ ನಾನಿಲ್ಲಿ ಒಂದು 3 ಬೌಲು ಒಂದು ಮೀಡಿಯಮ್ ಸೈಜಲ್ಲಿ ರಾಗಿ ಹಿಟ್ಟು, 1 ಬೌಲು ಅಕ್ಕಿ ಹಿಟ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ರಾಗಿ ಹಿಟ್ಟಲ್ಲೇ ಮಾಡ್ಕೋಬೋದು. ಮತ್ತು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕರ್ಬೇವಿನ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ನೂಕಲ್ಲು ಎಲ್ಲದನ್ನು ತೊಗೊಂಡಿದ್ದೀನಿ. ನಿಮಗೂ ಏನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ಸೌತೆಕಾಯಿ ಎಲ್ಲದನ್ನು ಹಾಕ್ಕೋಬೋದು. ನಾನಿಲ್ಲಿ ಎಲ್ಲದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋದನ್ನ ಎಲ್ಲದನ್ನು ಹಾಕ್ಕೋತಾಯಿದ್ದೀನಿ. ನಿಮಗೆ ಆಲೂಗೆಡ್ಡೆ ಇಷ್ಟ ಇಲ್ಲ ಅಂದರೆ ಆಲೂಗೆಡ್ಡೆ ಸ್ಕಿಪ್ ಮಾಡಿ, ಬೇಕು ಅಂದರೆ ಸೌತೆಕಾಯಿ ಹಾಕ್ಕೊಳ್ಳಿ, ಇಲ್ಲ ಮೂಲಂಗಿ ಬೇಕು ಅಂದರೆ ಮೂಲಂಗಿ ಹಾಕ್ಕೊಳ್ಳಿ. ಅಂದರೆ ವೆರೈಟಿಯಾಗಿ ತರಕಾರಿಲಿ ಏನಿರುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ ಗೊತ್ತಾಗಲ್ಲ. ಇಲ್ಲಿ ಸ್ವಲ್ಪ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಫುಲ್ ಪುಡಿ ಮಾಡಬಾರ್ದು, ಒಂದು ಅರ್ಧಂಬರ್ಧ ಪುಡಿ ಮಾಡಿರಬೇಕು. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಉಪ್ಪು, ತರಕಾರಿ ಏನೇನು ಹಾಕ್ಕೊಂಡಿದ್ದೀವೋ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬ ಹೆಲ್ದಿಯಾಗಿರುತ್ತೆ. ಆಲ್ಮೋಸ್ಟು ಈ ಡಯಟ್ ಮಾಡೋರು ಪ್ರೋಟೀನ್ ಬೇಕು ಅಂತ ಎಲ್ಲ ಹೇಳ್ತಾರಲ್ವ. ಹಾಗಾಗಿ ಈ ರೀತಿ ಯಾವಾಗ್ಲೂ ಗಂಜಿ ಕುಡಿಯೋದಕ್ಕಾಗಲ್ಲ, ಯಾವಾಗಲೂ ಮುದ್ದೆ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಯಾವಾಗಲೂ ದೋಸೆನೂ ಅಷ್ಟೇ ತುಂಬ ಬೋರ್ ಅನಿಸ್ಬಿಡುತ್ತೆ. ಹಾಗಾಗಿ ಈ ರೀತಿ ನೀವು ರೊಟ್ಟಿನೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಅಥವಾ ಎಣ್ಗಾಯಿ ಈ ಥರ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ನೀವೆಲ್ಲ ಮಿಕ್ಸ್ ಕೊಟ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ತುಂಬ ತೆಳುವಾಗಿಬಿಡುತ್ತೆ. ಕೆಲವು ನೀರು ಬಿಟ್ಕೊಳ್ಳುತ್ತಲ್ವ. ಈಗ ಸೌತೆಕಾಯಿ ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ, ಮೂಲಂಗಿ ತುರಿದ್ಬಿಟ್ಟು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ತುಂಬ ತೆಳುವಾದ್ರೂ ಮತ್ತು ನಿಮಗೆ ರೊಟ್ಟಿ ತಟ್ಟಿಬಿಟ್ಟು ತೆಗಿಯೋದಕ್ಕೆ ತುಂಬ ಕಷ್ಟ ಆಗ್ಬೋದು. ಹಾಗಾಗಿ ಇವಾಗ ನಾನಿಲ್ಲಿ ಕಲಸಿ ಒಂದು 2 ಸ್ಪೂನಷ್ಟು ಎಣ್ಣೆನೂ ಹಾಕಿ ಮಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೀವು ಒಂದು 5 ನಿಮಿಷ ಅದು ಮಾಡಿದ ತಕ್ಷಣವೇ, ನೀವು ಹಿಟ್ಟು ಕಲಸಿದ ತಕ್ಷಣವೇ ನೀವು ಆಟೋಮೆಟಿಕ್ ಮಾಡ್ಬೋದು. ಏನು ಎತ್ತಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇವಾಗ ಗ್ಯಾಸ್ ಹಚ್ಬಿಟ್ಟು ನಾನಿಲ್ಲಿ ಒಂದು ಹಂಚನ್ನ ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ. ಅಂದರೆ ನಾನು ರೊಟ್ಟಿಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ, ಅದನ್ನು ಇಟ್ಕೋತಾ ಇದ್ದೀನಿ. ಇವಾಗ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬಟರ್ ಪೇಪರ್ ಆದರೆ ಸ್ವಲ್ಪ ತೆಳುವಾಗಿ ಇದ್ರೂ ನೀವು ಮಾಡ್ಕೋಬೋದು. ಬಟ್ಟು ಬಟರ್ ಪೇಪರಲ್ಲಿ ಎಲ್ಲ ಟೈಮು ಬರಲ್ಲ. ನೀವು ಗಟ್ಟಿಗೆ ಮಾಡಿಕೊಂಡ್ರೆ ಹಾಗೆಯೇ ಪೇಪರಲ್ಲಿ ನೀವು ಕೈಲಿ ಎತ್ತಾಕ್ಬೋದು. ತುಂಬ ತೆಳುವಾಗಿ ಕಲಿಸಿದಾಗ ನೀವು ಬಟರ್ ಪೇಪರ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಏಕೆಂದರೆ ನಾವು ಎತ್ತಿ ಹಾಕೋದಕ್ಕಿಂತ ಹಾಗೆಯೇ ಹಂಚ್ ಮೇಲೆ ಬಟರ್ ಪೇಪರ್ ಸಮೇತ ಹಾಕ್ಬಿಟ್ಟು ನೀವು ಎತ್ಕೋಬೋದು. ಇಲ್ಲಾಂದರೆ ಕವರ್ ಆದರೆ, ಪ್ಲ್ಯಾಸ್ಟಿಕ್ ಆದರೆ ಸೀದೋಗ್ಬಿಡುತ್ತಲ್ವ. ಹಾಗಾಗಿ ಆವಾಗ ಹಿಟ್ಟನ್ನು ನೀವು ಗಟ್ಟಿ ಕಲಿಸ್ಕೊಂಡ್ರೆ ಪ್ಲ್ಯಾಸ್ಟಿಕ್ ಕವರಲ್ಲಿ ನೀವು ತಟ್ಬಿಟ್ಟು ಕೈಲಿ ಎತ್ಬಿಟ್ಟು ಹಾಕ್ಬೋದು. ಇವಾಗ ನೋಡಿ, ನಾನು ಒಂದು ಮೀಡಿಯಮ್ ಸೈಜ್ ತೊಗೊಂಡು ತುಂಬ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾನು ತಟ್ಟಿದ್ದೀನಿ. ಏಕೆಂದರೆ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ದಪ್ಪ ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ, ಮತ್ತು ಬೇಯೋದು ಲೇಟು. ಇದು ರಾಗಿ ರೊಟ್ಟಿ ಬಂದು ಬೇಯೋದು ಸ್ವಲ್ಪ ಲೇಟು, ಅಂದರೆ ಬೆಂದಿದ್ರೂ ಗೊತ್ತಾಗಲ್ಲ ನಿಮಗೆ. ಹಾಗಾಗಿ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಚೆನ್ನಾಗಿ ತಟ್ಕೊಂಡಿದ್ದೆ. ನಾನು ಎಣ್ಣೆ ಹಾಕಿಲ್ಲ ಅಂದರೆ ಬರಲ್ಲ. ಹಾಗಾಗಿ ಕೆಲವರು ಗಟ್ಟಿ ಕಲಿಸ್ಬಿಟ್ಟು ನೀರನ್ನು ಹಾಕಿ ಮಾಡ್ತಾರೆ. ನಾನು ಅದನ್ನು ಆ ರೀತಿ ರೊಟ್ಟಿಗಳ್ನು ನಾನು ತುಂಬಾ ಮಾಡಿದ್ದೀನಿ. ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಇದೆ, ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು. ತುಂಬ ಹೆಲ್ದಿಯಾಗೂ ಇರುತ್ತೆ. ಮಕ್ಕಳಿಗೂ ಅಷ್ಟೇ, ತರಕಾರಿ ಎಲ್ಲ ತಿನ್ನಲ್ಲ ಅಂದವ್ರಿಗೆ ಮತ್ತು ವಯಸ್ಸಾದವ್ರಿಗೂ ಅಷ್ಟೇ ಪಲ್ಯ ಮಾಡಿದ್ರೆ ತಿನ್ನೋದಕ್ಕಾಗಲ್ಲ. ಈ ರೀತಿ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ತಿನ್ನುತ್ತೆ. ಕೆಲವ್ರಿಗೆ ಶುಗರ್ ಇರುತ್ತೆ ಅಂಥವ್ರು ಯಾವಾಗಲೂ ರೈಸು ತಿನ್ನೋದಕ್ಕಾಗಲ್ಲ. ರಾಗಿಲಿ ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿ ಈ ರೀತಿ ಎಲ್ಲ ರೀತಿಯೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, 2 ಸೈಡು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ. ಇದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಬದನೆಕಾಯಿ ಗೊಜ್ಜು ಮಾಡಿ ಹಾಕಿದ್ದೆ, ಅದನ್ನೇ ಕಾಂಬಿನೇಷನಾಗಿ ಮಾಡಿದ್ದೆ. ರೊಟ್ಟಿಗೆ ಈ ರೀತಿ ಬದನೆಕಾಯಿ ಗೊಜ್ಜು ಅಥವಾ ಏನಾದರೂ ಗ್ರೇವಿ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಚಟ್ನಿ ಬೇಕು ಅಂದರೂ ನೀವು ಚಟ್ನಿನೂ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಿಮ್ಗೆ ಯಾವ ಗೊಜ್ಜೂ ಬೇಡ, ಏನೂ ಬೇಡ. ಏಕೆಂದರೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಹಾಗೆಯೇ ತುಪ್ಪ ಇದ್ದರೆ ಸಾಕು, ಆರಾಮಾಗಿ ತಿನ್ಬೋದು. ಒಂದು ತಿನ್ನೋರು 4 ತಿಂತಾರೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.